ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಬ್ಬರು ಸಬ್ಸ್ಕ್ರೈಬರ್ ಆ್ಯಡ್ ಆಗಿದ್ದಾರೆ. ಅವ್ರು ನಮ್ಮ ಸರ್ ದೊಡ್ಡವರು ನಮಗಿಂತ. ಮೊದಲದಾಗಿ ಅವ್ರಿಗೆ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಬಂದು ಚಾನಲ್ ನೇಮ್ ಬಂದು ಡಿ ಆ್ಯಂಡ್ ಕನ್ನಡ ವ್ಲಾಗ್ಸ್ ಅಂತ. ಅವ್ರ ಚಾನಲಲ್ಲಿ ನಿಮಗೆ ಎಲ್ಲ ದೇವಸ್ಥಾನ ಬಗ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ದೇವ್ರುಗಳ ಬಗ್ಗೆ ಇರ್ಬೋದು, ನೀವು ಪೂಜೆ ಹೆಂಗೆ ಮಾಡಬೇಕು, ಎಲ್ಲಿರಬೇಕು, ಯಾವ ಸ್ಥಳದಲ್ಲಿದೆ, ಎಲ್ಲ ಮಾಹಿತಿ ಕೊಡ್ತಾರೆ. ತುಂಬ ಒಳ್ಳೆ ಮಾಹಿತಿ ಕೊಡ್ತಾರೆ. ಅವ್ರದ್ದು 1,500 ಮೇಲೆ ಸಬ್ಸ್ಕ್ರೈಬ್ ಆಗಿದೆ. ತುಂಬ ಖುಷಿ ಆಗುತ್ತೆ. ಸರ್ದು ಮೋನಿಟೈಸ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಆಗಿದೆನಾ ಇಲ್ವಾ ಅಂತ ಕಮೆಂಟ್ ಮಾಡಿ. ತುಂಬ ಖುಷಿ ಆಗುತ್ತೆ. ನೀವು ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತೀರಾ. ನಿಮ್ಮದ್ರಲ್ಲಿ ಕಮ್ಮಿ ಗಿಮ್ಮಿ ಅಂತ ನಾನು ಹೇಳೋಕ್ಕೂ ಹೋಗಲ್ಲ. ನಿಮ್ಮಿಂದ ನಾನು ತುಂಬ ಕಲಿಬೇಕು. ಸೊ ನಾನು ಒಂದು ಐಡಿಯಾ ಕೊಡ್ತೀನಿ ಚಿಕ್ಕದಾಗಿ. ಇಷ್ಟ ಆದರೆ ತೊಗೊಳ್ಳಿಲ್ಲ ಅಂದರೆ ಬೇಡ. ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಒಳಗಡೆ ಹೋಗೋ ವ್ರತ ಅದು ಇದು ಎಲ್ಲ ಮಾಹಿತಿ ಕೊಡ್ತೀರಾ, ಓಕೆ. ನೀವು ಸ್ವಾಮಿಗಳಿಗೆ ಮಾತಾಡಿಸಿ ಅವ್ರಿಗೆ ಒಂದು ಅವ್ರ ಹತ್ರ ಮಾತಾಡಿಸಿ ಒಂದು ಇಂಟರ್ವ್ಯೂ ಥರ ತೊಗೊಂಡು ಒಂದು ವ್ಲಾಗ್ ಮಾಡಿ ಹಾಕಿ. ಸೊ ದೇವಸ್ಥಾನ ಇರುತ್ತಲ್ಲ, ಸ್ವಾಮಿಗಳಿಗೆ ತುಂಬ ಜ್ಞಾನ ಇರುತ್ತೆ, ಪ್ಲಸ್ ಅವ್ರಿಗೆ ಮಾಹಿತಿಗಳು ಜಾಸ್ತಿ ಇರುತ್ತೆ ಇನ್ನು ನಮಗಿಂತ. ಮತ್ತು ಏನಂದರೆ ಅವ್ರ ಹತ್ರ ಏನೇನಿದೆ ನಾವು ತಿಳ್ಕೊಂಡು ನಾವು ವೀಡಿಯೋಸ್ ಮಾಡಿ ಹಾಕಿದ್ರೆ ನಿಮ್ಮ ವೀಡಿಯೋಸ್ ಬೇಗ ಪಾಪ್ಯುಲರ್ ಆಗುತ್ತಂತ ಒಂದು ಸಣ್ಣ ಮಾಹಿತಿ ಹೇಳ್ತಾ ಇದ್ದೀನಿ. ಇನ್ನೊಂದು, ಲೈವಲ್ಲಿ ಹೋಗ್ಬಿಟ್ಟು ಕೆಲವು ಜನರು ಸಬ್ಸ್ಕ್ರೈಬ್ ಕೇಳ್ಬಿಟ್ಟು ಸಬ್ಸ್ಕ್ರೈಬ್ ಕಮ್ಮಿ ಆಗ್ತಾ ಇದೆ ಅಂತ, ಅದು ಏನಕ್ಕೆ ಆಗ್ತಾಯಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ನಾನು ಏನಕ್ಕೆ ವೇಟ್ ಮಾಡ್ತಾಯಿದ್ದೀನಿ ಅಂದರೆ 100 ಸಬ್ಸ್ಕ್ರೈಬ್ ಆಗಲಿ ನಂದು, ವೀಡಿಯೋ ಮಾಡೋಣ ಅಂತ. ತುಂಬ ಸುತ್ತಾ ಇದ್ದಾರೆ ಜನ. ಏನಂದರೆ ಮಾಡೋ ತಪ್ಪನೆ ಮಾಡ್ತಾ ಇದ್ದಾರೆ. ಅವರು ಸ್ಲೋ ಆಗೋದಿಲ್ಲದೆ ಎಲ್ಲರನ್ನೂ ಸ್ಲೋ ಮಾಡ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ. ಇರೋದು ಹೇಳ್ತಾ ಇದ್ದೀನಿ. ಮಾಡಿ ನೀವು ನಂದು 100 ಸಬ್ಸ್ಕ್ರೈಬರ್ ಆಗಲಿ, ವೇಟ್ ಮಾಡ್ತಾ ಇದ್ದೀನಿ ನಾನು ಹೇಳೋಕ್ಕೆ ಅಂತ, ಏನಕ್ಕಂತ. ಸೊ ಇನ್ನೊಂದೇನು ಹೇಳಿ ಇಷ್ಟಪಡ್ತೀನಿ ಅಂದರೆ, ಇವತ್ತು ತುಂಬ ಖುಷಿಯಾಗಿದ್ದೀನಿ. ನನ್ನ ಚಾನಲಲ್ಲಿ ವಾಚ್ ಅವರ್ಸು ಅಪ್ಡೇಟ್ ಆಗಿದೆ. ತುಂಬ ಖುಷಿ ಆಯಿತು. ನಾವು ಮಾಡೋ ಕೆಲಸ ಏನಾದರೂ ಪ್ರತಿಫಲ ಸಿಕ್ಕಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಒಂದು ಕ್ವಶನ್ ಕೇಳಬೇಕಂತ ತುಂಬ ಜನಕ್ಕೆ ಈ ಲೈವ್ ಮಾಡ್ತಾರಲ್ಲ ಆ ಮೇಡಮ್ಗಳಿಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಈ ವಾಚ್ ಅವರ್ಸು 2 ಟೈಪ್ ಅಪ್ಡೇಟ್ ಆಗುತ್ತೆ. ಯಾರಿಗಾದರೂ ಗೊತ್ತಿದೆಯಾ ಹೇಳಿ? ಗೊತ್ತಿದ್ದರೆ ಹೇಳಿ. ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೇಳ್ತಾ ಇದ್ದೀನಿ, ಯಾರಿಗಾದರೂ ಗೊತ್ತಾ? 2 ಟೈಪ್ ಅಪ್ಡೇಟ್ ಆಗುತ್ತೆ. ಯಾರಿಗೂ ಗೊತ್ತಿಲ್ಲ. ಮೊದಲು ಯೂಟ್ಯೂಬ್ ಬಗ್ಗೆ ರೂಲ್ಸ್ ತಿಳ್ಕೊಳ್ಳಿ, ಆಮೇಲೆ ಮಾಡಿ. ಬೇರೆ ಯಾರೋ ಹೇಳೋದು, ಒಂದು 10 ಜನನ ಕೇಳೋದು, ಕನ್ಫ್ಯೂಷನ್ ಆಗೋದು ಬೇಡ. ಅರ್ಥ ಆಯ್ತಾ? ಸಿಂಪಲ್ಲಾಗಿ ಹೇಳ್ತೀನಿ. ಇನ್ನೊಂದು, ಸ್ವಲ್ಪ ಜನ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಮನೆಗೆ ಬಾ, ನಿಮ್ಮ ಮನೆಗೆ ಬಾ ಅಂತ ಕೇಳ್ತಿರಲ್ಲ. ನಿಮ್ಮ ಮನೇಲಿ ಫಸ್ಟು ಕೆಲಸ ಮಾಡಿ, ಅರ್ಥ ಆಯ್ತಾ? ಆಮೇಲೆ ಬೇರೆಯವ್ರ ಮನೆಗೆ ಹೋಗಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾರ್ ಚಾನಲ್ ಹೇಳಿದ್ದೀನಿ ನೇಮು, ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಅವ್ರು ಮಾನಿಟೈಸ್ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಂತ. ಸೊ ಹೊಸಬ್ರ ಯಾರೇ ಇದ್ರಿ ಸಪೋರ್ಟ್ ಮಾಡ್ತೀವಿ. ಯಾರಾದರೂ ಮುಂದೆ ಹೋಗಲಿ ಅಷ್ಟೇ ನನಗೆ. ಮತ್ತು ನನ್ನ ಚಾನಲ್ಗೆ ನೀವು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಹೇಳಿದ್ದೀನಲ್ಲ, ಲೈವ್ ಹಾಕ್ಕಂದಿರ ನನ್ನ 100 ಸಬ್ಸ್ಕ್ರೈಬಲ್ಲಿ ಆಗಲಿ. ಹೇಳ್ತೀನಿ ನಿಮಗೆ ಎಷ್ಟೆಷ್ಟು ದೊಡ್ಡ ತಪ್ಪು ಮಾಡ್ತಾಯಿದ್ದೀರಾ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನೊಂದು ನನ್ನ ಸಬ್ಸ್ಕ್ರೈಬ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಲೈವಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ. ಸುಮ್ಮನೆ ಐ ಡಿಗಳನ್ನ ಪ್ರಾಬ್ಲಮ್ಸ್ ಮಾಡ್ಕೊಬೇಡಿ. ವ್ಯೂಸೇ ಬರೋಲ್ಲ. ಸೀರಿಯಸ್ ಆಗಿ ಕೇಳ್ತೀನಿ, ಏನಕ್ಕೆ ಬರೋಲ್ಲ ಅಂತ. ನೆಕ್ಸ್ಟು ನಂದು 100 ಸಬ್ಸ್ಕ್ರೈಬರ್ ಆಗಲಿ, ಹೇಳ್ತೀನಿ. ನನಗೆ ಒಂದು ಇದೆ, ತುಂಬ ಜನ ಇಗ್ನೋರ್ ಮಾಡಿದ್ದಾರೆ. ತುಂಬ ಜನ ಲೈವ್ಗೆ ಹೋಗ್ಬಿಟ್ಟು ಒಂದು ಹಾಯ್ ಹೇಳ್ತೀನಿ, ರಿಪ್ಲೈನೂ ಮಾಡಲ್ಲ. ಇದೆ ಒಂದು ಕೋಪ ಎಲ್ಲ ಇದೆ. ಮಾಡ್ತೀನಿ, ನಮಗೂ ಒಂದು ಟೈಮ್ ಬರುತ್ತಂತ ವೇಟ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಚಾನಲ್ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಹೋಗ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.